ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, PC ಮತ್ತು PSI ಹುದ್ದೆಗಳಿಗೆ ಸಂಬಂಧಿಸಿದಂತೆ ಗೃಹ ಸಚಿವರಾದ ಪರಮೇಶ್ವರ್ ಸರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಏನಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈಗಾಗಲೇ ನಿಮಗೆ ತಿಳಿದಿರುವಂತೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸಾಕಷ್ಟು ವರ್ಷದಿಂದ 3 ರಿಂದ 4 ವರ್ಷದಿಂದ PSI ನೇಮಕಾತಿಯಾಗಿಲ್ಲ. ಅದ್ರ ಜೊತೆಗೆ ಕಾನ್ಸ್ಟೇಬಲ್ದು ಕೂಡ ಸರಿಯಾದ ನೇಮಕಾತಿ ನಡೀತಿಲ್ಲ. ಒಂದು ವೇಳೆ ನೇಮಕಾತಿಗಳು ನಡೆದರೂ ಕೂಡ ಹೊಳ್ಳಿ ಒಬ್ಬ ಅಭ್ಯರ್ಥಿ ಡ್ಯೂಟಿಗೆ ಜಾಯ್ನ್ ಆಗ್ಬೇಕಂದ್ರೆ 2 ರಿಂದ 3 ವರ್ಷ ಈ ರೀತಿ ಟೈಮ್ ಕೂಡ ತಗೋತಾ ಇದೆ. ಅದರಂತೆ ಇದರಲ್ಲಿ ವಯೋಮಿತಿ ಹೆಚ್ಚಳಿಕೆ ಕೂಡ ಸಾಕಷ್ಟು ತೊಂದರೆ ಕೂಡ ಉಂಟಾಗ್ತಿದೆ. ಇದರ ಸಂಬಂಧ ವಯೋಮಿತಿ ಹೆಚ್ಚಳದ ರೀತಿಯಿಂದ ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಸರ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಏನಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಮತ್ತು ಯಾವುದೇ ಇನ್ನಿತರ ಹುದ್ದೆಗಳಿಗೆ ಸಂಬಂಧಿಸಿದಂತೆ 16 ವರ್ಷಕ್ಕೆ ಇಳಿಸುವಂತೆ, ಅಂದರೆ ವಯೋಮಿತಿಯನ್ನು 16 ವರ್ಷಕ್ಕೆ ಇಳಿಸುವಂತೆ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಪೊಲೀಸ್ ಕನಿಷ್ಠ ವಯಸ್ಸು 16, ಅದರ ಜೊತೆಗೆ ಗರಿಷ್ಠ ವಯಸ್ಸನ್ನು 40 ವರ್ಷಗಳಿಗೆ ಏರಿಸುವಂತೆ ಯುವಕರು ಬೇಡಿಕೆ ಇಟ್ಟುತ್ತಾರೆ ಎಂದು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ವರದಿಗಾರರ ಜೊತೆ ಮಾತನಾಡಿದ ಪೊಲೀಸ್ ನೇಮಕಾತಿಗೆ 40 ವರ್ಷ ಹೆಚ್ಚಿದರೆ ಸೇವಾವಧಿ ಸಿಗುವುದಿಲ್ಲ ಮತ್ತು ಆಕ್ಷೇಪವನ್ನು ಕೆಲವರು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಚರ್ಚಿಸಲಾಗುವುದು ಎಂದು ಕೂಡ ಹೇಳಿದ್ದಾರೆ. ಅಂದರೆ ನಿಮ್ಮದು ವಯೋಮಿತಿಯನ್ನು ಸಡಿಲಿಕೆ ಮಾಡೋದೈತಲ್ಲ, ಸಾಕಷ್ಟು ಅಭ್ಯರ್ಥಿಗಳು 40 ವರ್ಷದವರೆಗೆ ಮಾಡತ್ತೆ ಹೇಳಿದ್ರು. ಆದರೆ ನಿಮ್ದು ಏನಾರ 40 ವರ್ಷ ಆದಮೇಲೆ ನೀವೇನಾದ್ರು ಜಾಯ್ನಿಂಗ್ ಆಗಿದ್ರೆ ಕೇವಲ ನಿಮ್ಗೆ ಸೇವಾವಧಿ 20 ವರ್ಷಗಳ ಅಷ್ಟೇ ಸಿಗುತ್ತೆ. ಅದಕ್ಕಾಗಿ ಅದನ್ನು ಇನ್ನೂವರೆಗೂ ಕೂಡ ಚರ್ಚೆ ಮಾಡಿದ ನಂತರ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸಾಕಷ್ಟು ಅಭ್ಯರ್ಥಿಗಳು ಅಂದರೆ ಯುವಕರು ಏನು ಹೇಳಿದಾರಪ್ಪ ಅಂದ್ರೆ, ಆರ್ಮಿಗೆ 16 ವರ್ಷ ನೇಮಕಾತಿ ಮಾಡಿಕೊಳ್ಳುತ್ತಾರೆ, ನಮಗೂ ಅದೇ ಮಾನದಂಡ ಯಾಕಿಲ್ಲ ಎಂದು ಯುವ ಜನತೆ ಕೇಳುತ್ತಿದ್ದಾರೆ. ಈ ಕುರಿತಾಗಿ ಪರಿಶೀಲನೆ ನಡೆಯುತ್ತಿದೆ ಎಂದು ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಇದರ ಜೊತೆಗೆ ಪ್ರತಿ ವರ್ಷ 2500 ನೇಮಕಾತಿಯನ್ನು ಮಾಡ್ತಾ ಇದ್ದೀವಿ ಅಂತ ಕೂಡ ತಿಳಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮದೇನು 1500 KSRPಯನ್ನು ಸಂಬಂಧಿಸಿದಂಥ ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನು ನೇಮಕಾತಿಯನ್ನು ಹೊರಡಿಸಲಾಗುವುದು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈ ನೇಮಕಾತಿ ಒಳಗಡೆ ಆಗಿ ನಿಮ್ಮದು ವಯೋಮಿತಿ ಸಡಿಲಿಕೆದು ವಯೋಮಿತಿ ಹೆಚ್ಚಳದ್ದು ಅಂತಿಮ ನಿರ್ಧಾರ ಬರಬೇಕಾಗ್ತದೆ. ಅದಕ್ಕಾಗಿ ನಿರ್ಧಾರ ಬಂದ ನಂತರ ನಿಮ್ಮದು ಸೆಪ್ಟೆಂಬರ್ದಲ್ಲಿ ಮೊದಲ ವಾರದ ಅಥವಾ 15ನೇ ತಾರೀಕು ಒಳಗಾಗಿ ನಿಮ್ಮದು ನೇಮಕಾತಿ ಆಗುವ ಚಾನ್ಸಸ್ ಇದೆ. ಆದರೆ ಇಲ್ಲಿ ನೇಮಕಾತಿ ಅನುಸಾರವಾಗಿ ನೀವು ಕೇವಲ 2 ರಿಂದ 3 ವರ್ಷ ಮಾತ್ರ ವಯೋಮಿತಿ ಸಡಿಲಿಕೆ ಆಗುವ ಚಾನ್ಸ್ ಇದೆ. ಆದರೆ ಇದು 40 ವರ್ಷದವರೆಗೆ ಏನನ್ನು ಹೋರಾಟ ನಡೆಸಿದರೆ ಇದು ಸತ್ರು ಆಗುವುದಿಲ್ಲ. ಆದರೆ ಒಂದು ವೇಳೆ ಏನಾದರೂ ವಯೋಮಿತಿ ಹೆಚ್ಚಳ ಆದರೆ ಕೇವಲ 2 ರಿಂದ 3 ವರ್ಷ ಮಾತ್ರ ಆಗುವ ಚಾನ್ಸಸ್ ಇದೆ. ಅಭ್ಯರ್ಥಿಗಳಿಗೆ 27 ವರ್ಷ, ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 30 ವರ್ಷ ಆಗುವವರೆಗೂ ಚಾನ್ಸ್ ಕೂಡ ಇದೆ. ಹಾಗೆ ಇದರಂತೆ 545 PSI ಹುದ್ದೆಗಳಿಗೆ ಸಂಬಂಧಿಸಿದಂತೆ PSI ನೇಮಕ ಹಗರಣದಲ್ಲಿ ಈವರೆಗೆ ಮಧ್ಯಂತರ ವರದಿ ಮಾತ್ರ ಸಲ್ಲಿಕೆಯಾಗಿದೆ. ಸಂಪೂರ್ಣ ವರದಿಗಾಗಿ ನಿರೀಕ್ಷಿಸಲಾಗುತ್ತಿದೆ. ನೇಮಕ ಕುರಿತಂತೆ ಈಗಾಗಲೇ ರಾಜ್ಯ ಸರ್ಕಾರ ಪೂರ್ವಾನುಮತಿಯ ಪಡೆದು 545 ಹುದ್ದೆಗಳಿಗೆ ಮರುಪರೀಕ್ಷೆ ನಡೆಸಿದೆ. ಹಗರಣಕ್ಕೆ ಸಂಬಂಧಪಟ್ಟಂಥ ಅಂತಿಮ ವರದಿ ಸಲ್ಲಿಕೆಯಾದ ಬಳಿಕ ಸಂಪುಟದಲ್ಲಿ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳುವ ಅಂತ ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಇದರ ಆಲ್ರೆಡಿ ಎಕ್ಸಾಮ್ ಕೂಡ ಮುಗಿದಿದೆ, ಮರು ಎಕ್ಸಾಮ್ ಮುಗಿದಿದೆ. 545 ಈಗ ಅಂತಿಮ ಲಿಸ್ಟನ್ನು ಕೂಡ ಮಾತ್ರ ಉಳಿದಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನು ಅಂತಿಮ ಲಿಸ್ಟನ್ನು ಬಿಡುವ ಸಾಧ್ಯತೆ ಇದೆ. ಅದರ ಜೊತೆಗೆ 402 PSI ಹುದ್ದೆಗಳಿಂದ ಎಕ್ಸಾಮ್ ಕೂಡ ನಡೆಸಬೇಕಿದೆ. ಈಗ ಆಲ್ರೆಡಿ ಸಿವಿಲ್ ಪೊಲೀಸ್ ಮತ್ತು CRDRದು ಮೆಡಿಕಲ್ ಲಿಸ್ಟನ್ನು ಬಿಟ್ಟಿದ್ದರು. ಮೆಡಿಕಲ್ ಅಂತ ಬಂದು ಸೆಪ್ಟೆಂಬರ್ 15ರ ಒಳಗಾಗಿ ಅಥವಾ ಕರೆಯುವ ಚಾನ್ಸಸ್ ಇದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಡೈಲಿ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.